ಕರ್ತವ್ಯತ್ತಲ್ರಿಪ್ಪ. 5-6 ಬಾರಿ ಆಯ್ತು ಈ ತಿಂಗಳದಾಗ ನಮ್ಮ ಜೊತೆ ನೀವು ಕಾರ್ಯಕ್ರಮ ಮಾಡತ್ತೀರಿ. ಹಾ ಮಾಡಾಕತ್ತೇವ್ರಪ್ಪ. ಹಲ್ಲೂರ್ ಅವ್ರಿಗೆ ಕೊಟ್ಟದ ಇವತ್ತು ಹೇಳಲಿಲ್ಲ ಅಂತೇಳಿ ನಿಮ್ಮಲ್ಲಿ ಬಂದ್ರೆ ಹಲ್ಲೂರ್ ಅವ್ರ ಅಂದ್ರೆ ನಿಮ್ಮಲ್ಲಿ ಅಟ್ ಅಂಜಿಕೆ ಐತಿ ಅನ್ನುವಂತದ ದ್ಯಾಮವ್ವ ತಾಯಿ ಸಾಕ್ಷಿಯಾಗಿ ನಿಮಗೂ ತಿಳಿತಿಲ್ರಿ. ಹೌದಾ ಸಂಕನಾಳ್ ಹುಲಿಗೆ ಲೈಸೆನ್ಸ್ ತೋರಿಸ್ತಿ ಅಂದ್ರ ನಿನ್ನ ತೊಗಲು ಒತ್ತಾಟಿ ತೆಲಿ ಒತ್ತಾಟಿ ಮೌಸ್ ಒತ್ತಾಟಿ ಮಾಡಿ ತಿನ್ನು ಸಂಕನಾಳಕ್ ಹೋಗ್ತದ ಹುಲಿ. ಹೌದಾ ಸಂಕನಾಳ್ ಹುಲಿಗೆ ನೀವ್ ಹೊಡಿಬೇಕಾಗಿತ್ತಂದ್ರ ಏನ್ ಹೊಡಿಬೇಕು? ಭಗವಂತ ಅನ್ನುವಂತ ಬಂದೂಕಿನೊಳಗ ಗುರು ಅನ್ನುವಂತ ಗುಂಡ್ ಹಾಕಿ ಸಂಕನಾಳ್ ಹುಲಿಗೆ ಹೊಡಿ ಹೊರತಾಗಿ ಒಣ ಹಾಳಿ ಸಂಕನಾಳ್ ಹುಲಿ ನೆಲಕ್ಕೆ ಬೀಳ್ತು ಹೊರತಾಗಿ ಹಾಳಿ ಲೈಸೆನ್ಸ್ ಕಂಜೋಗಿ ಕಾಲೇ ಸರ್ಜೋಡಿ ಕಲಾವಂತರು ಹೇಳಿದ್ರು. ಏನ್ ಹೇಳ್ತಾರ್ರಿ? ಸಾರ್ಕ 7-8 ಕಾರ್ಯಕ್ರಮ ಹಲ್ಲೂರ್ ಅವ್ರ ಜೋಡಿ ಆಗ್ಯಾವ. ಆಗ್ಯಾವತ್ರಿಪ್ಪ. ಬರ್ಗಿ ಗ್ರಾಮದವ್ರು ಭಂಡಾರ ಕೊಡ್ತಕ ಇವ್ರಿಗೆ ಕೊಟ್ಟದಿವತ್ ಹೇಳಿಲ್ಲ. ಹೌದು ಹಿಂದಿಂದ ಹಲ್ಲೂರ್ ಅವ್ರಿಗೆ ಕೊಟ್ಟದಿವತ್ ಹೇಳಿದ್ರು. ಹೇಳ್ಯಾರ್ಲ. ಇವತ್ತ ಹಾ ಎತ್ತುಗಳ ಬಾಡಿಗೆ ಹೊಡಿತಾವಪ್ಪ ಅಂತಂದ್ರ ಯಾರು ಹೊಲ ಆದ್ರೆ ಏನು, ಯಾರು ಹೇಳಿದ್ರೆ ಏನು, ಹೇಳಿದವ್ರು ಹೊಲಕ್ ಹೋಗೋದು ಹೊಡಿದು ಅದು ಒಕ್ಕಲ್ತನ ಮಾಡುವಂತ ಒಕ್ಕಲಿಗನ ಕರ್ತವ್ಯ ಅದ. ಕರ್ತವ್ಯತ್ತಲ್ರಿಪ್ಪ. 5-6 ಬಾರಿ ಆಯ್ತು ಈ ತಿಂಗಳದಾಗ ನಮ್ಮ ಜೊತೆ ನೀವು ಕಾರ್ಯಕ್ರಮ ಮಾಡತ್ತೀರಿ. ಹಾ ಮಾಡಾಕತ್ತೇವ್ರಪ್ಪ. ಹಲ್ಲೂರ್ ಅವ್ರಿಗೆ ಕೊಟ್ಟದ ಇವತ್ತು ಹೇಳಲಿಲ್ಲ ಅಂತೇಳಿ ನಿಮ್ಮಲ್ಲಿ ಬಂದ್ರೆ ಹಲ್ಲೂರ್ ಅವ್ರ ಅಂದ್ರೆ ನಿಮ್ಮಲ್ಲಿ ಅಟ್ ಅಂಜಿಕೆ ಐತಿ ಅನ್ನುವಂತದ ದ್ಯಾಮವ್ವ ತಾಯಿ ಸಾಕ್ಷಿಯಾಗಿ ನಿಮಗೂ ತಿಳಿತಿಲ್ರಿ. ತಿಳಿತಿಲ್ರಿ? ಹೌದು ಅದು ನನ್ನ ಬಾಯಿಂದ ಬರೋ ಮಾತಲ್ಲ. ಹೆಂಗ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಅದು ಕಳ್ಳನ ಬಾಯಿಲೆ ನಾ ತುಡುಗ ಮಾಡೀನಿ ಅಂತ ಅನ್ಸ್ಯಾಳ ತಾಯಿ ಅಂದ್ರ ಮತ್ ಇನ್ನಂತ ದಯಾಳು ಅಂತ ಇರ್ಬೇಕ. ಹೌದು ತಾಯಿ ನಮ್ಮ ಮ್ಯಾಲ ಎಷ್ಟ್ ಅಭಿಮಾನ ಇರ್ಬೇಕ್ರಿಪ್ಪ. ಅದಕ್ಕ ಇವತ್ತಿನ ದಿವಸ 10-1ವರೆಗೆ ಅನೇಕ ಬಾರಿ ಅನೇಕ ಜಾಗದಾಗ ಕಾರ್ಯಕ್ರಮ ಬೇರೆ ಬೇರೆ ಆಗ್ಯಾವ. ಆಗ್ಯಾವ್ರಲ್ಲ. ಇವತ್ತು 3 ಚಂಜಿಂದ ಹಿಡ್ಕೊಂಡು ಏನ್ ಕೇಳ್ತೀರಿ ಕೇಳ್ರಿ, ಏನ್ ಮಾತಾಡ್ತೀರಿ ಮಾತಾಡ್ರಿ. ರಾಮಾಯಣದಾಗ, ಮಹಾಭಾರತದಾಗ, ಹಾಲು ಮತದಾಗ, ಜನರಲ್ದಾಗ ಎದ್ರಾಗ ಮಾತಾಡ್ತೀರಿ ಮಾತಾಡ್ರಿ ಅನ್ನುವಂತ ಮಾತನ್ನ ಹೇಳ್ಯಾರ. ಹೌದು ಇಷ್ಟೊಂದ ಕಲಾವಂತರು ಇವತ್ತಿನ ದಿವಸ ತಟ್ಟಿ ಹರಿದು ಯಾತಾರಪ್ಪ ಅಂತಂದ್ರ ಹಿಂದ್ ಗಾಡಿ ಸಜ್ಜಾಗಿದೆ ತಿಳ್ಕೊಬೇಕು. ತಿಳ್ಕೊಬೇಕ್ರಲ್ಲ. ತಟ್ಟಿ ಹಂಗ ನಮಗ್ ಇವತ್ತಿಲ್ಲ ಅಂತಂದ್ರ ಹಿಂದ್ ಗಾಡಿ ರೆಡಿ ಆಗಿದ್ದ ತಿಳ್ಕೊಬೇಕು ಗೋಪಾಲ. ಖರೆ ನಂದೊಂದು ವಿನಂತಿ ಅದ. ಏನ್ರಿ? ನಾ ಏನ್ ಕೇಳ್ತೀನಿ ಹೇಳುವಂತ ಕಲಾವಂತರು ನೀವು ಇರ್ಬೋದು. ಇರ್ಬೋದ್ರಲ್ಲ. ಏನ್ ಕೇಳ್ತೀರಿ ಕೇಳ್ರತ್ತ ನಿಮ್ಮಲ್ಲಿ ಯಾವಾಗ ಬಂದೈತಲ್ಲ ಅಂದ ನಾ ಕೇಳಿದ್ದು ನೀವು ಹೇಳ್ಬೋದು ಹೊರತಾಗಿ ನೀವು ಕೇಳಿದ್ದು ನನಗ್ ಹೇಳುದು ನೀಗ್ಬೇಕಲ್ಲ. ಹೆಂಗ್ರಿಪ್ಪ ಅದು? ಇವ್ರಂತ ದೊಡ್ಡ ಕಲಾವಂತನ ಅಲ್ಲ. ಅಲ್ರಲ್ಲ. ಯಾರು ದೊಡ್ಡವರು, ಯಾರು ಸಣ್ಣವರು, ಯಾರು ಚಿಕ್ಕವರು, ಯಾರು ಒಳ್ಳೆಯವರು, ಯಾರು ಕೆಟ್ಟವರು ತಿಳಿತೈತಲ್ರಿಪ್ಪ. ನಿಮ್ಗೊಂದು ವಿನಂತಿ ಅದ. ಏನ್ರಿ? ಇದೊಂದು ಪಾಳೆ ಏನು ಹೋಗಿರಿ ಮುಂಜಾನೆ 6 ಗಂಟೆಗೆ ಮಂಗಳಾರತಿ ಆಗೋ ಮಟ್ಟ ಟೇಜ್ ಹೊಟ್ಟೆ ಇಳಿಯಂಗಿಲ್ಲ. ಹೌದು ಟೇಜ್ ಹೊಟ್ಟೆ ಇಳಿಯಂಗಿಲ್ಲ. ಕಲ್ಕಿ ಮಾತು ಕಟ್ಟಿದ ಬುತ್ತಿ ಒಟ್ಟಿದ ಬನಿ ಹೊಟ್ಟೆ ಬಾಳ್ದಿನ ಆಗಂಗಿಲ್ಲ. ಆಗೋದಿಲ್ರಲ್ಲ. ನದಿ ಹರಿತಿರ್ಬೇಕು, ಜ್ಞಾನಿ ತಿರುಗ್ತಿರ್ಬೇಕು. ಹಿಂಗ ಮ್ಯಾಗ ಮೋಟರ್ ಚಾಲು ಇರ್ಬೇಕು, ಹೊಲದಾಗ ನೀರ್ ಹಾಯ್ತಿರ್ಬೇಕು, ಬಾಯಾಗ ಶೆಲ್ಲಿ ಹಂಗ ಬರ್ತಿರ್ಬೇಕು. ಶೆಲ್ಲಿ ಹಂಗ ಮತ್ತೊಂದ್ 2 ಬೋರ್ಗಳು ತಂದು ಬಾಯಾಗ ಸ್ಟಾಕ್ ಮಾಡುದು, ಈ ಕಡೆ ಮೋಟರ್ ಚಾಲು ಮಾಡುದು. ಅದಕ್ಕೆ ರೈತ ತಾರೇನು ಮತ್ ಹೊಳ್ಳಿ ನೀರು ಬೆಳೆದು ಇಲ್ಲಿ ತಂದ ವೇದಿಕೆ ಮೇಲೆ ಕುಣಿಸ್ಯಾರ ಅಂದ್ರ 6 ಗಂಟೆದ ಮಟ ಇಳ್ದು ಹೋಗ್ಬೇಡ್ರಿ. ನಾ ಏನ್ ಕೇಳಿದ್ದು ಹೇಳ್ತೀರಿ ಅನ್ನುವಂತದ್ ಆಗ ತಿಳಿತೈತಿ ನಿಮ್ಗ. ಮತ್ತ ನಾ ಬೇಕಾರ ಮಂಗಲ್ ಆಗು ಟೈಮ್ ತಕ್ಕ ತೆಳಗ್ ಇಳ್ದು ಹೋದ್ನಿ ಅಂದ್ರ ಮೊಬೈಲ್ ದೈವದವ್ರ ಕೈಯಾಗ ಕೊಡ್ತೀನಿ. ಇವತ್ತ ತೆಳಗ್ ಇಳ್ದು ಹೋದ್ನಿ ಅಂದ್ರ ಎಲ್ಲರಿ ಫೋನ್ ಹಚ್ಚಿನಿ ಅಂದ್ರ ನಾನು ಮುಂಗ ಹಿಡಿದು ನೀವು ಇವತ್ತು ಕೇಳ್ರಿ. ಜೋಡಿ ಹಾಡ್ಬೇಕಾದ್ರ ಸ್ವಂಟನ್ಯಾಗ ಬಿಗಿಬೇಕ್ರಿ. ಯಾಕ್ರಿಪ್ಪ? ನೋಡ್ರಿ ಹೆಂಗ್ ಮಕ್ಕೊಂಡ್ರಿ. ಮತ್ ನಮಗರ ಅಡ್ಯಾಡ ಬಿಡ್ತಾರ ನಿಮ್ ಮಕ್ಕೊಂದ್ ಯಾಕಪ್ಪ ಮಸ್ತಾರ ಅಂದ್ರ ನೀವ್ ನಮಗರ ಇಳ್ದು ಹೋಗ್ಬೇಡತ್ತಾನ. ಇಳ್ದ ಅಡ್ಡಿಯಲ್ಲ ಈ ತೇಜಿ ಮ್ಯಾಗಿನ ಸಿಗದ್ ಹಿಂಗ ನಿಂದಿರ್ತೀನಿ ನಾನು. ಮತ್ತ ಹಿಂಗ ಹೇಳಿ ಅಮೋಘಿಸಿದ್ರೆ ಮಟ್ಟ ಮನೆಯಾಗ ಬಿದ್ರಿಗೆ ಮುತ್ತೆ ಇದ್ದಂಗ ನಾನು. ಇನ್ನ 50 ವರ್ಷಕ್ಕೆ ಬಾ ಹಿಂಗೆ ಇರ್ತಿದ್ದು. ನೆಗ್ಗಿನ ಮುಳ್ಳಿ ಇದ್ದಂಗ ಒಂದ್ ಮುಳ್ಳು ಮ್ಯಾಕೆ ಇರ್ತದ. ಹಿಂಗ ಹೇಳಿ ಹವಾ ಹಾಕಿ ಸತ್ಯಪ್ಪ ಮಾಸ್ತರ್ ಅವನು ಜಿಗಿಸ್ಬೇಕಂದ್ರೆ ಏನ್ ಕಾಲಿಗಿಲ್ ಮುರಿಬೇಕ. ನೀ ಹೇಳಿ ಜಿಗಿತಾನ ನಾವ ಯಾಕ್ರಿಪ್ಪ? ಆಗಳ ಹೇಳಿಲ್ಲ. ಏನತ್ರಿ? ಅರ್ಬಿನ ಕುಸ್ತಿ ಮಾಡೋರು ತಾರ ಸುಮ್ಮ ಮಕ್ಕಳದು. ಅರ್ಜುನಿಗೆ ಏನು ಗೊತ್ತಿಲ್ಲ. ಅರ್ಜುನ್ ಸುಮ್ಮನೆ ನಗೋದು ಅಟ್ಟಿ ಅವ್ನು. ನೀ ತೇಜ್ ಬಿದ್ದ ತಲೆಗಿರಿ ಮಾಡೋ ತಿಳಿಯನ. ನಾ 10 ಸಲ ನಿಂತ ಟನ್ 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 ಜಿಗಿತೀನಿ. 1 ಸಲ ಜಿಗಿ ನನಗ್ ಬೇಡ. ಏನೋ ಮಾಡಂಗ. ನಾ 10 ಸಲ ಜಿಗಿತೀನಿ, ನೀವ್ 1 ಸಲ ಜಿಗಿ ಸಾಕು ನನಗ. ದವಾಖಾನಿ ಕಳ್ಸಂಗ್ ಕಾಣ್ತೀರಿ ಹವಾ ಹಾಕಿ. ಅಲ್ಲ ಅವ್ರ ಮಾತಿಗೆ ಒಪ್ಕೋತೀನಿಲ್ರಿ. ಹೌದು, ನಿಮ್ ಮಾತಿಗೆ ಒಪ್ಕೊಂಡಿ, ನನ್ನ ಮಾತಿಗೆ ಒಪ್ಕೋಬೇಕಲ್ಲ. ನಿಮ್ ಮಾತು ಈಗ ತೇಜ್ ಬಿಟ್ಟು ತಳಗಿದ್ದ ಕಿವಿಗೆ ಹಾಳು ಹತ್ರಿ. ನೀ ಮಾತ್ರ ನಾ ಮಾಡಿ ಕೆಲಸ ನೀ ಮಾಡ್ಬೇಕ. ಮತ್ತ ನೀ ಏನಾಗ ಹೊಡಿ ಮತ್ ನಿನಕಿಂತ 10 ಹೊಡಿದಿನ. ಕರ್ಸ್ರಿ ಆಂಬುಲೆನ್ಸ್ ಅನ್ನ.
ನಿಮಗ ಕೆಲಸ ಹೀಗಾಗಿಲ್ಲ. ನೀ ಯಾರಿಗಾರ ಆ ಕಡೆ ಇವ್ರಿಗೆ ಏನ್ ಚಟ ಬಿದ್ದೈತಿ ಅಂದ್ರ ಏನ್ರಿ ಆ ಮೋಕ್ಷಿನ ಮ್ಯಾಗ ಡೋಳಿ ಮ್ಯಾಗ ಟಂಗ್ ಟುಂಗ್ ಬಡಿತಾರಿ. ಐತಾಳೆ ಮಂದಿ ಅವ್ರಿಗೆ ಅಂದಿಸ್ತಾರಿ ಇವ್ರು. ಯಾನತ್ತ ಸಂಕನಾಳ ಗುರ್ಲಿಂಗನ ಮನ್ಮಿ ಮದುವನ ಮತ್ತೆ ನಿಮ್ಮ ಸಂಬಂಧಕ್ಕೆ ಸ್ಪೆಷಲ್ ಬಿಟ್ಟ ನಮಗ ಸಪರೇಟ್ ಬಿಟ್ಟಾನ ಮಾಸ್ತರ್ಗ. ಎಲ್ಲಾರು ಕರಿಬಿದ್ರಿ ಹಂಗ ಆ ಕಡೆ ಎಲ್ಲಾರಿಗೆ ಅವ್ರಿಗೆ ಮಾತಾಡಂಗ ನಾನ್ ಜೋಡಿ ಯಾವ ತಡಕ್ ಬರಬೇಡ್ರಿ. ಹೌದ್. ನಾನು ಹಾಡೋಣಿಕಿ ಸೇಮ್ ಮಾಡಿಂಗ್ರೆ ಮರದೋರ್ತೀನಿ ಹಾಡ್ತೀನಿ ನಾನು. ಹೌದು ಒಬ್ಬವ್ರು ಉಮದಿ ಅವರು ಸಂಕನಾದವ್ರು. ನಮ್ದು ನಾವು ಡೋಳ ತಲೆಗಿಟ್ಟಿ ಹಾಡ್ತೇವೆ, ಡೋಳೆ ಮ್ಯಾಗಿಟ್ಟಿಲ್ಲ. ಯಾಕೆ ಇಟ್ಟಿಲ್ಲ ಅಂದ್ರ ಯಾಕ್ರಿ ನನ್ನಪ್ಪ ಮನವಿ ಮದುವನ ಮತ್ತೆ ಅಖಂಡ ಬ್ರಹ್ಮಚಾರಿ. ಹೌದು ಅವ ದೊಡ್ಡವದಾನ, ಅವ್ ಗುರು ಅದಾನ. ಅವ ಗುರು ಅದಾನ. ಗುರುವಿನ ಪಾದ ಮ್ಯಾಗೆ ಇರ್ಲಿ, ನನ್ನ ಕಾಲ್ ತಳಗೆ ಇರ್ಲಿ ತಿಳ್ಕೊಂಡ ಅದನ್ನೇ ಪಾಲಿಸ್ಕೊ. ನಾವು ಗುರುವಿನ ಪಾದ ತಳಗೆ ಅದೇ ಹೊತ್ತ ಈ ಮ್ಯಾಗ ನಾ ಹೋಗಿಲ್ಲ. ನಾ ದೊಡ್ಡವದಿನಿ, ಸಾವಿರ ಮ್ಯಾಗ ಸರ್ದಾರ್ ಆಗಿನಿ. ಅತ್ತ ಅನ್ನಂತ ದುರಂಕಾರ ನಮಗ ಬತ್ತಂದ್ರ ಸೊಕ್ಕ ಮುರಿಯಾಕ ನಮ್ಮ ಗುಡಿಯಾಕ ಕೂತಾಳ. ನಮ್ಮಂತವ್ರು ಬಾಳ ಮಂದಿ ಸೊಕ್ಕ ಮುರಿದಾಳ. ಮುರ್ದಾಡಿ ಭಗವಂತ ಕೊಟ್ಟು ನೋಡ್ತಾನ, ಒಮ್ಮೆ ಕಸ್ಕೊಂಡ್ ನೋಡ್ತಾನ. ನಮ್ಮಲ್ಲಿ ಭಾವ ಬದಲಾಗಬಾರ್ದ. 38 ವರ್ಷದಿಂದ 20 ವರ್ಷದಿಂದ ಈ ಬರಗಿಗೆ ಬಂದಾಗ ಹೆಂಗದೀನಿ ಹಂಗೆ ಅದಾನಪ್ಪ. ಎಲ್ಲಾ ತಾಯಿ ತಂದೆ ಮನಸ್ಸಿಗೆ ಆನಂದ ಸಾಕು ನನಗ. ಆದ್ರ ಅವಾಗ ಏನು ಹೋಮತನ ಮಾತಾಡಿ ಅಡ್ಡ ತಿಡ್ಡ ಮಾತಾಡ್ತಿದ್ದೆ ಅದನ್ನೆಲ್ಲ ತೆಗದಿನ. ಯಾಕೆ ತೆಗದಿನಪ್ಪ ಅಂತಂದ್ರೆ ಇದ್ರಾಗ ಏನದ ಏನ್ ಮಾತಾಡ್ಬೇಕು, ತಿಳ್ಕೋಬೇಕು, ತಿಳ್ಕೊಂಡು ಉಳ್ಕೋಬೇಕ. ಮಾಳಿಂಗರಾಯ ಅಮೋಕ್ಷದ ದೇವರಲ್ಲಿ ಭೇದ ಬ್ಯಾಡ. ಇಬ್ರು ನಮ್ಮವ್ರು ಅದಾರ. ಭಂಡಾರದೊಳಗ ಭೇದ ಮಾಡೋದು ಬ್ಯಾಡತ್ತ. ಇವತ್ತು ಬಿಟ್ಟೇವ್. ಯಾಕಂತಂದ್ರ ಅವಾಗ ತಿಳಿದಿದ್ದಿಲ್ಲ ಅದು ಮಾತಾಡೇವಿ. ಈಗ ತಿಳಿದಂದ್ರೆ ಎರಡು ಒಂದೇ ಅದಾವ. ಒಂದೇ ಅದಾವ ಅನ್ಬೇಕು. ಅದ್ರ ಭೇದ ಮಾಡಂಗಿಲ್ಲ ನಾವು. ಮಾಳಿಂಗರಾಯ ಮಾರ್ಗ ನೀವು ಹಾಡಿದ ಅಟ್ಟೆ, ಅಮೋಕ್ಷನ ಮಾರ್ಗ ನಾವು ಹಾಡಿದ ಅಟ್ಟೆ. ಇಬ್ರು ಒಂದೇ ತಂದೆ ಮಕ್ಳು ಇದ್ದಂಗ. ಯಾಕಂತಂದ್ರ ನಿಮಗೂ ಭಂಡಾರನೇ ಅದ, ನಮಗೂ ಭಂಡಾರ. ದೇವರಲ್ಲಿ ಭೇದ ಮಾಡಬೇಡ ಗುರ್ಲಿಂಗ್ ಮಾಸ್ತರ. ನೀ ಭೇದ ಮಾಡಿ ಸಣ್ಣವಾಕಿದಿ. ಜಗತ್ತದೊಳಗ ನಿಶಾನಿ ನಿನ್ನ ಮೆರಿಬೇಕಾಗಿತ್ತಂದ್ರ ಭೇದ ಮಾತಿಕೆಸಿಂದ ಒಂದೇ ನಡಿ. ಜಗತ್ತೊಳಗ ನಿನ್ನ ಕೀರ್ತಿ ಬೇತ. ಮದುಗಣ್ಣ ಮುತ್ತೆ ಯಾವಾಗ ತಲೆ ಮ್ಯಾಗ ಹಸ್ತ ಇಟ್ಟಾನ ಅವತ್ತಿಗೆ ಅಂತ ತೆಗೆದು ಒಗದು ಬಿಟ್ಟಿನ ನಾನು. ವಾದ ಏನೇ ಇತ್ತಂದ್ರ ನಾನು ಜ್ಞಾನ ಕಚ್ಚಿ ವಾದ ನಿಂದಿರ್ತೇನೋ ಹೇಳೇ ಬಂದ ದಿಮ್ಮ ಬಡಿಯತ್ತಿನ ಕರೆ. ಆ ದೇವರ ಒಳಗ ನಾ ಭೇದ ಮಾಡಂಗಿಲ್ಲ. ನೀವು ಮಾತಾಡ್ತೀರ ಮಾತಾಡಕ್ಕೆ ನಾವು ಮಾತಾಡಂಗಲ್ಲ. ಇನ್ನೂ ಕೆಲವೊಂದ್ ಮಂದಿ ಬಿಟ್ಟಿಲ್ಲ ಅಲ್ರಿ. ಅವ್ರು ಮಾಡ್ದವ್ರು ಉಣ್ತಾರ ಮನಿ ಅಂತ ಕಡ. ಅದಕ್ಕೆ ಮುದ್ಕೊಂಡು ಮತ್ತೆ ಹೇಳ್ಯಾನ, ಏನತ್ತ ನೀ ಮಾಡಿದ್ದ ನೀನೇ ಉಣ್ಣೋ, ನೀಡ ಬೇಡ ಯಾರಿಗೆ ಉಂಡ ಉಳದ ಆಗಲತ್ತಮ್ಮ ತಗದಿಡೋ ನಾಳಿಗೆ. ಆದ್ರ ಕೆಲವೊಬ್ರು ಭೋಗಿಸಿದ ಕಡೆ ಅವ್ರು ಬಿಡಾಕ್ ತಯಾರಿಲ್ಲ. ಅವ್ರು ಮಾಡಿದವ್ರು ಅಂತಾರಲ್ಲ, ನೀ ಯಾಕಂದ್ ಮಾಡಿದವ್ರ ಪಾಪ ಆಡ್ದವ್ರ ಮ್ಯಾಗ ನಾವ್ಯಾಕೆ ಆಡ್ಬೇಕಾಗ್ಯದ. ಹೋದ್ರಲ್ಲ ಏನ್ ಕೇಳ್ತೀರಿ ಕೇಳ್ರಿ ಅಂತೇಳಿ ಇಟ್ಟು ಯಾವಾಗ ನೀ ಗೆರಿ ಕೊರ್ದು ಮಾತಾಡಿದಿ ಮಾಸ್ತರ. ಕೇಳ್ತೀನಿ. ಮಹಾಭಾರತ ರಾಮಾಯಣ ಅಂತ ಹೇಳಿದಲ್ಲ. ಇವತ್ತು ಮಹಾಭಾರತದಾಗ ಒಂದು ಮಾತು ಕೇಳ್ತೀನಿ ನಿನಗೆ. ಕೇಳ್ರಿ ಯಾರು ಕೇಳ್ರಿ ಒಂದ ಯಾಕ ಏನು ಅಂತ ಕೇಳಿದ್ರ ಏನ್ರಿ ವಿಶೇಷವಾಗಿರ್ತಕ್ಕಂತ ಮಾತ. ಎಂತಾದ್ರಿ? ಅಣ್ಣ ತಮ್ಮರ ಮಕ್ಕಳಿಗೆ ಕದನ ಬಿತ್ತು. ಕದನ ಬಿತ್ತರ್ಲಿ. ಅಣ್ಣ ತಮ್ಮರು ಯಾರು? ಧೃತರಾಷ್ಟ್ರ ಮತ್ತು ಪಾಂಡುರಾಜ. ಪಾಂಡುರಾಜ ಇಬ್ಬರ ಮಂದಿ ಹೆಂಡ್ರು ಕುಂತಿದೇವಿ ಮಾಧುರಿ. ಹೌದ್ರಿ, ಇಬ್ಬರು ದಾರಲ್ರಿ. ಪಂಚ ಪಾಂಡವರು ಹುಟ್ಟಿ ಬಂದ್ರು. ಹೌದು. ತದನಂತರ ಧೃತರಾಷ್ಟ್ರ ಗಾಂಧಾರಿ ಹೊಟ್ಟೆಲಿ 101 ಮಂದಿ ಮಕ್ಕಳು ಹುಟ್ಟಿ ಬಂದಾರಲ್ರಿ. ಅಷ್ಟೇ ಸಲುವಾಗಿ ಜಗಳ ಹತ್ತು. ಹೌದು. 12 ವರ್ಷ ವನವಾಸ ಬತ್ತು. ಕಡೆಗೆ ಪಾಂಡವರು ಹೋಗಿ ಕೌರವ್ರ ಬಳಿ ಕೇಳಿದ್ರು, ನಮಗ ಕಡೆಗೆ 5 ಊರರಿ ಕೊಟ್ಟು ಬಿಡ್ರಿ, ನಿಮಗ ಸರಿ ಆಗ್ತೈತಿ ಅಂದ್ರು. ಹೌದಲ್ರಿಪ್ಪ. ಹೌದು. ಎಲ್ಲಾ ರಾಜ್ಯ ಬೇಡ, ಎಲ್ಲಾ ಭೂಮಿ ಬೇಡ, ಬರೇ ನಮಗ 5 ಊರು ಕೊಡ್ರಿ, ಅದ್ರ ಮ್ಯಾಗ ನಾವು ಅಭಿಷೇಕಾಗಿ ಹೋಗ್ತಿವಿ ಅಂತಂದ್ರು. ಹೌದಲ್ರಿಪ್ಪ. ಅವಾಗ ಕೌರವ್ರು ಅದಕ್ಕೂ ಒಪ್ಪಲಿಲ್ಲ. ಅದಕ್ಕೂ ಒಪ್ಪುದಲ್ರಿಪ್ಪ. ಅವ್ರು ಪಾಂಡವರು ಕೇಳಿರ್ತಕ್ಕಂತ 5 ಊರುಗಳು ಯಾವ ಅವಾಗ ಏನಂತ ಕರಿತಾರ ಆ ಊರಿಗೆ, ಸದ್ಯ ಊರಿಗೆ ಏನಂತ ಕರಿತಾರ? ಇದೊಂದು ಮಹಾಭಾರತದಾಗ ನಿಮಗ. ಇನ್ನು ಹಾಲು ಮತದೊಳಗ ಮತ್ತೇನ್ರಿ ಅಲ್ಲಿ? ಗುಡ್ಡದ ಮುತ್ತೆ ಅಮೋಕ್ಷದ ಇತಿಹಾಸ ಸಾನದಲ್ಲ, ವಿಷಯ ಬಾಳ ಗುಮ್ಮದ ಅಂತ ಹೇಳಿ ನೀವು ಹಾಡಿದ್ರಿ. ಹಾಡ್ಯಾರಲ್ಲ. ಅಮೋಕ್ಷದ ಮುತ್ಯಾನ ಮಡದಿ ಯಾರು? ಪದ್ಮಾವತಿ. ಪದ್ಮಾವತಿ ಅಲ್ಲಲ್ರಿಪ್ಪ. ಪದ್ಮಾವತಿಯ ತಾಯಿ ತಂದೆ ಯಾರು? ನಾಗರಾಯ ಗೌಡ ಮತ್ತು ನಾಗಾಬಾಯಿ. ಹೌದು. ನಾಗರಾಯ ಗೌಡಗ 3 ಮಂದಿ ಹೆಣ್ಮಕ್ಳು, 2 ಮಂದಿ ಗಂಡು ಮಕ್ಕಳು. 2 ಮಂದಿ ಗಂಡು ಮಕ್ಕಳು. 2 ಮಂದಿ ಗಂಡು ಮಕ್ಕಳು ಯಾರು ಅಂತ ಕೇಳಿದ್ರೆ ಹೊನ್ನಪ್ಪ ಗೌಡ, ಕೃಷ್ಣಪ್ಪ ಗೌಡ. ಹೌದು. ನಾಗರಾಯನ ಹೊಟ್ಟಿಲೆ 3 ಮಂದಿ ಹೆಣ್ಮಕ್ಳು ಹುಟ್ಟ್ಯಾರ. ಒಬ್ಬಕ್ಕೆ ಲಾಸ್ಟ್ ಸಣ್ಣಕ್ಕೆ ಪದ್ಮಾವತಿನ ಅಮೋಕ್ಷದ ಮುತ್ಯ ಕೊಟ್ಟೈತಿ. ಕೊಟ್ಟಾರಲ್ಲ. ಇನ್ನ 2 ಮಂದಿ ಹೆಣ್ಮಕ್ಳದಾರ. ಯಾವ್ಯಾವ ಊರಿಗೆ ಕೊಟ್ಟೈತಿ, ಅವ್ರ ಹೆಸರು ಏನ? ಶಬಾಷ್. ಇವು 2 ಮಾತ ಮುಂದಿನ ಪಾಳ್ಯಕ್ಕ ದೈವಕ್ಕ ತಿಳಿಸಿಕೊಡ್ರಿ. ಹಳ್ಳೂರ ಸತ್ಯಪ್ಪ ಮಾಸ್ತರ್ ಹೇಳೋ ಮಾತು ಹೆಂಗಾಗ್ಯದ ಅಂದ್ರ, ಹೆಂಗ್ರಿಪ್ಪ, ಒಬ್ಬ ರಾಜ ಒಮ್ಮೆ ಬ್ಯಾಟಿ ಆಡ್ಬೇಕತ್ತ ಅರಣ್ಯಕ್ ಹೋದ.
ರಾಜ ರಾಜ ಆರ್ಯಾಂದಾಗ ಚಂತನ ಅಡ್ಡಾಡಿ 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 ಬ್ಯಾಸರಾಗಿ ಏನ್ ಮಾಡಿದ್ರಿಪ್ಪ ರಾಜ ಹೊಳ್ಳಿ ಬರಗಿ ಊರಿಗೆ ಹೊಂಟ. ಹೌದು ರಾಜನ ರಾಜ ಬ್ಯಾಟಿ ಸಿಗ್ಲಿಲ್ಲ ಹೊಳ್ಳಿ ಹಡಮಳಿ ಊರ್ ಕಡೆ ಬರ್ಲಿಕ್ಕತ್ತ. ಹೊಳ್ಳಿ ಊರ ಕಡೆ ಬರಕತ್ತ ಬ್ಯಾಸಿಗೆ ಬಿಸಿಲು ಬಾಳ. ಏನಾತ್ರಿಪ್ಪ ಅವ ತನ್ನ ಪ್ರಧಾನಿಗಳಿಗೆ ಮತ್ತ ಕೈಯಾಗಿರುವಂತ ಸೈನಿಕರಿಗೆ ಹೇಳತ್ತ ರಾಜ. ಕೈಯಾಗಿರುವಂತ ಸೈನಿಕರಿಗೆ ಹೇಳಂತ ರಾಜ ಯಾನತ್ರಿಪ್ಪ ಏನ್ ಹೇಳ್ದಂದ್ರ ಆಹಾ ಬಿಸಿಲು ಬಾಳದ ಒಂದ್ ಜರ ಹಳದಾಗ ಮಾರಿ ತಕೊಂಡ ಸ್ವಲ್ಪ ಆಲೂಗಿಡದ ಬಡ್ಡ್ಯಾಗ ವಿಶ್ರಾಂತಿ ತಗೊಂಡು ಬರ್ತೀನಿ. ನೀವೆಲ್ಲ ಬಿಲ್ಲ ಬಾಣ ಬತ್ತಳಿಕೆ ತಗೊಂಡು ನಡೀರಿ ಮುಂದ. ನೀವ್ ಎಲ್ಲಾ ತಗೊಂಡ ಮನೆಗೆ ನಡ್ರಿ ಅಂದ. ಅದ ಆ ರಾಜರ ಮಾತು ಕೇಳಿ ಎಲ್ಲಾ ಸೈನಿಕರು ಬಿಲ್ಲ ಬಾಣಗಳನ್ನ ಬಂದೂಕುಗಳನ್ನ ಆಯುಧಗಳನ್ನ ತಗೊಂಡು ಹೊಡಮಾಳಿ ಮನೆಗೆ ಬಂದ್ರು ಸೈನಿಕರು. ಗಬ್ರಿ ಶಾಂತಾರಿಕಾಕ ಎಲ್ಲಾ ಬಂದೂಕ ಆಯುಧಗಳನ್ನ ತಗೊಂಡು ಸೈನಿಕರು ಬಂದ್ರು ಮನಿಗ್ ಹೋದ್ರು. ಹೌದಾ ರಾಜ ಹಳದಾಗ ಹೋಗಿ ಕಾಲ ಮಾರಿ ತಕೊಂಡು ಮಾರಿ ತಕೊಂಡ್ ದಡ ಏರಿ ಮ್ಯಾಗ ಬರ್ತಿದ್ದ. ರಾಜ ರಾಜ ಇದ್ರಿಗೆ ಬತ್ತತ್ರಿ ಹುಲಿ. ಹಾ ಏನ್ ಮಾಡ್ದ ರಾಜ ಹುಲಿಗಿ ಚಂತೇನು ಅಡ್ಡಾಡಿನ ಹುಲಿ ಬ್ಯಾಟಿ ಆಡ್ಬೇಕಂತ ಹುಲಿ ಸಿಕ್ಕಿದ್ದಿಲ್ಲ. ಅದು ಕೈಕಾಲ ಮಾರಿ ತಕೊಂಡು ದಡಿಯಾಗಿ ಮ್ಯಾಗ ಬರ್ಲಕತ್ತನ. ಇದ್ರಿಗೆ ಹುಲಿ ಬರಾಕತ್ತ. ಎಲ್ಲಾ ಸಾಮಾನ್ ಮನಿಗ್ ಕಳ್ಸ್ಕಿದ್ ರೆಸ್ಟ್ ತಗೋಬೇಕತ್ತ ಬರಿಗಾಗ ಹೊಂಟಾನ್ ರಾಜ. ಆ ಹಳದಾಗಿನ ದಡಿಯಾಡಿ ಮ್ಯಾಗ ಬರಾಕತ್ತೇನೆ ಇದ್ರಿಗೆ ಬತ್ತ ಹುಲಿ. ಏನಂತಾನ್ರಿ ರಾಜ ಹುಲಿಗಿ? ಅವಾಗ ರಾಜ ಹೇಳಿದ ಹುಲಿಗಿ ಏನತ್ತ? ನನ್ನ ಕೈಯಾಗ ಬಂದೂಕದ ಹಾ ಬರಕ್ ಹೋಗ್ಬೇಡ, ನಾನು ಸನೇಕ್ ಬರಬೇಡ ಅಂದ ಹುಲಿಗಿ. ನನಗೆ ಇದ್ರಿಗೆ ಬರ್ಬೇಡ, ಸೈಡ್ ಆಗಿ ಹೋಗು ಹಿಂಗ ಅಂತಿದ್ದ. ಸೈಡ್ ಆಗಿ ಹೋದ ಹೌದಾ ಹುಲಿ ನಾ ಬರಾಕತ್ರಿ ಅದ. ಏನಂತಾನ್ ರಾಜ ಮತ್ ಹುಲಿಗಿ? ಅವ ರಾಜ ಅಂದ ಏನತ್ತ? ನಾ ಸುಳ್ಳಿಗೆ ಹೇಳ್ತೀನಿ ನನಗೆ ನಿನಗ ಬಂದೂಕಿಲ್ಲತ್ ಮಾಡಿ ನನ್ನ ಬರ್ಲಿ ಸುಳ್ಳು ನೋಡಿಲಿ ಲೈಸೆನ್ಸ್. ಆಹಾ ಹುಲಿಗೆ ಲೈಸೆನ್ಸ್ ತೋರ್ಸ ರಾಜ. ಹುಲಿಗೆ ಲೈಸೆನ್ಸ್ ತೋರ್ಸದೇನ್ರಿ? ಆಹಾ ಸುಳ್ಳಂದ್ ನೋಡಿ ಲೈಸೆನ್ಸ್ ಅದ. ಹುಲಿ ಇದ್ರಿಗೆ ಬತ್ತು ಹಾ ಲೈಸೆನ್ಸ್ ಹುಲಿ ಅನ್ಸ್ತಾರಿ. ಹಂಗ್ಯಾಂಗ್ರಿಪ್ಪ ಬಂದೂಕಿಗೆ ಅನ್ಸ್ತದ, ಹೊಡೆದ್ರ ಬಂದೂಕಿಗೆ ಅನ್ಸ್ತದ. ಬಂದೂಕಿನ್ಯಾಗ ಗುಂಡ್ ಹಾಕಿ ಹೊಡೆದ ಹುಲಿ ಅನ್ಸ್ತದ. ಲೈಸೆನ್ಸ್ ಕಂಜೂರಿಲ್ಲ, ಲೈಸೆನ್ಸ್ ಹುಲಿ ಅಂತಂಗ್ರಿ ಮಾಸ್ತರ. ಹಂಗ ಹೊಳ್ಳೂರು ಮಾಸ್ತರ್ ಏನ್ ಮಾಡಾಕತ್ತೇನಂದ್ರ ಲೈಸೆನ್ಸ್ ಸಂಕನಾಳ ಹುಲಿಗಿ ಲೈಸೆನ್ಸ್ ತೋರ್ಸಾಕತ್ತೇನ್ರಿ. ನಾ ಬಾಳ ಶಾಣೆ ಅದೀನಿ, ಫೋನ್ ಯಾರ ಕೈಯಾಗಾರ ಕೊಡ್ರಿ. ನಂದು ಕೈಯಾಗ ಬಂದೂಕ್ ಐತಿ, ಲೈಸೆನ್ಸ್ ಐತಿ. ನಿನ್ನ ಲೈಸೆನ್ಸ್ ಸಂಕನಾಳ ಹುಲಿ ಎಂದಿಗೆ ಅನ್ಸಂಗ್ರ ಮಾಸ್ತರ. ಆಹಾ ನಾನೇ 100 ಮಂದಿಗೆ ಲೈಸೆನ್ಸ್ ಮಾಡಿ ಕೊಟ್ಟಿನಿ. ಲೈಸೆನ್ಸ್ ಫ್ಯಾಕ್ಟ್ರಿ ನಮ್ಮ ಅದಾವು ಅಲ್ಲ. ಸಂಕನಾಳ ಗುರುಲಿಂಗ ಮಾಸ್ತರ್ಗೆ ಜಗತ್ತಿನೊಳಗಿನ ತಾಯಿ ತಂದೆ ಬಿರುದು ಕೊಟ್ಟಾರ. ಏನತ್ತು ಬಿರುದು ಕೊಟ್ಟಾರ? ಕುತ್ತಂತ ಹಿರಿಯರು 1000 ಮ್ಯಾಲಿನ ಸಾಹಿತ್ಯದ ಸರ್ದಾರ ಸಂಕನಾಳ ಗುರುಲಿಂಗ ಅನ್ಬೇಕಾದ್ರ ಜಗತ್ತಿನ ಜನ ಕೊಟ್ಟಂತ ತೀರ್ಪನು ಜಗತ್ತ ಜನ ನನಗ್ ಕೊಡಬೇಕಾದ್ರ ಆಹಾ ನಿನ್ನಂತವ್ರಿಗೆ 1000 ಮಂದಿಗೆ 1000 ಲೈಸೆನ್ಸ್ ಮಾಡಿಸಿ ಕೊಟ್ಟವ್ ನಾ ಇದೀನಿ. ನಮಗ್ ಇವ್ರ ಲೈಸೆನ್ಸ್ ತೋರ್ಸಾಕತ್ತಾರ ಖುಷಿಗೆ ಕಾಟಿ. ಸಂಕನಾಳ ಹುಲಿಗೆ ಲೈಸೆನ್ಸ್ ಕಂಜಂಗಿಲ್ಲ ಮಾಸ್ತರ. ಹೌದಾ ಸಂಕನಾಳ ಹುಲಿಗೆ ಲೈಸೆನ್ಸ್ ತೋರಿಸ್ತಿ ಅಂದ್ರ ಹಾ ನಿನ್ನ ತೊಗಲು ಒತ್ತಾಟಿ, ಹೌದ್ ತೆಲಿ ಒತ್ತಾಟಿ, ಮೌಸ್ ಒತ್ತಾಟಿ ಮಾಡಿ ತಿನ್ನು ಸಂಕನಾಳಕ್ ಹೋಗದ ಹುಲಿ. ಹೌದಾ ಸಂಕನಾಳ ಹುಲಿಗೆ ನೀವು ಹೊಡಿಬೇಕಾಗಿತ್ತಂದ್ರ ಏನ್ ಹೊಡಿಬೇಕು? ಭಗವಂತ ಅನ್ನುವಂತ ಬಂದೂಕಿನೊಳಗ ಗುರು ಅನ್ನುವಂತ ಗುಂಡ್ ಹಾಕಿ, ಸಂಕನಾಳ ಹುಲಿಗೆ ಹೊಡಿ ಹೊರತಾಗಿ ಒಣ ಹಾಳಿ ಸಂಕನಾಳ ಹುಲಿ ನೆಲಕ್ಕೆ ಬೀಳ್ತು ಹೊರತಾಗಿ ಹಾಳಿ ಲೈಸೆನ್ಸ್ ಕಂಜೂದಿಲ್ಲ. ಕಾಲೇ ಲೈಸೆನ್ಸ್ ಸಂಕನಾಳ ಹುಲಿ ಯಾವತ್ತೂ ಅಂಜುದಿಲ್ಲ. ಅದಕ್ಕ ಬಹಳ ಮಾರ್ಮಿಕವಾಗಿ ಮಾತಾಡಿ ಎಲ್ಲಿ ತಂದಿಟ್ಟು ಮಾಸ್ತರ್ ವಿಷಯ ಎಲ್ಲಾ ತಾಯಿ ತಂದೆ ಉದ್ದೇಶಿಸಿ ಮಾತಾಡಿ ಬಹಳ ಮಾರ್ಮಿಕವಾಗಿ ಮಾತಾಡಿ ಒಂದ ಪ್ರಶ್ನೆ ಕೇಳ್ಯಾನ್ರಿ. 2 ಪ್ರಶ್ನೆ ಕೇಳ್ಯಾರ, 2-3 ಕೇಳ್ಯಾರಿಪ್ಪ. ಇನ್ನ 5-6 ಕೇಳಲಿಕ್ಕೆ ಯಾರು ಬೇಡ ಅಂದಾರ ಅವಾಗ. ಹೌದು ಕೇಳೋಣ ಏನ್ ತಪ್ಪಿಲ್ಲ. ಹೌದಿಲ್ಲ? ಕೇಳಿ ಕೇಳಬೇಕಾದ್ರೆ ದೈವದ ಅಪ್ಪಣೆಯನ್ನು ತಗೊಂಡ್ರೇನ್ರಿ? ಇಲ್ಲ. ದೈವ ಅಂದ್ರ ದೇವ್ರಿದ್ದಂಗ. ಹೌದು ಹಾಡುವಂತ ಕಲಾವಂತರು ನಾವು ಮಕ್ಕಳತ್ ಹೇಳಿ, ಹಾಡುವಂತ ಕಲಾವಂತರು ನಮ್ಮ ಮಕ್ಕಳತ್ ನಾವ್ ಹೇಳಿವಿ. ಹೌದಾ ಬಂದವನೇ ಅರ್ಸಲ ಬರ್ಸಕ್ ಬಿದ್ದಾನ್ರಿ. ಹೌದ್ ಗಾಬರಿಗೆ ಬಿದ್ದ ಮಾಸ್ತಾರ. ನೀ ಏನ್ ಮಾತಾಡ್ತಿ ಮಾಡಿ ಏನ್ ಕೇಳ ನೋಡ್ರಿ. ಏನ್ ಸಾಗ್ಯದ್ರಿ ಮಾಸ್ತಾರಾಗ? ಹೌದ್ ಗುಳಿಗೆ ಆಗ್ಯಾವ. ಏನ್ ಕೇಳೇನ್ 18 ಕೇಳಿ ಹಾಲು ಮತ್ತ ಕೇಳಿ ಕನ್ಫ್ಯೂಸ್ ಆಗಿ ನಿಮ್ಮ ದೈವರಿಗೆ ಕೇಳ್ಬೇಕೇಳ್ರಿ. ಕೇಳ್ಬೇಕಲ್ಲ ಹಿರಿಯರ್ನ. ಬಂದ ಟೇರಿಂಗ್ ಹಿಡ್ಕೊಂಡ್ ಕಿಶನ್ ಗಾಡಿ ಕಟ್ಲಕ್ ಹೋಗಿ ದಾಟಿಗೆ ನಿಂತು ಬಿಟ್ಟನ್ರಿ. ಹೌದು ಗಾಡಿ ರೋಡ್ ಮ್ಯಾಗ ಫೋಕಸ್ ಹೊಲದಾಗ ಹಂಗಾಗಿರ್ಬಾರ್ದು.
ಶಾಂತಾಯಪ್ಪ ಹುಲಿ ಇಲ್ಲ ಕಾಡ್ಯಾಡ ಮಾಸ್ತರ್ ಏನ ಪ್ರಶ್ನೆ ಕೇಳ್ಯಾನಂದ್ರ ಏನ್ ಪ್ರಶ್ನೆ ಕೇಳ್ಯಾನ್ರಿಪ್ಪ ದ್ವಾಪಾರ ಯುಗದೊಳಗ ಕೌರವರಿಗೆ ಪಾಂಡವರಿಗೆ ಆಸ್ತಿ ಕಾಲಾಗ ಯುದ್ಧ ಆಗಿ ಹೋಯ್ತು. ಕೌರವ್ರು ಯಾರ ಮಕ್ಕಳು? ಧೃತರಾಷ್ಟ್ರ ಮತ್ತು ಗಾಂಧಾರಿ ಮಕ್ಕಳು 101 ಮಂದಿ ಕೌರವ್. 101 ಮಂದಿ ಕೌರವರು. ಅದ ಪಾಂಡುರಾಜ ಮತ್ತು ಕುಂತಿ ಮತ್ತು ಮಾದ್ರಿಯ ಮಕ್ಕಳು ಪಾಂಡವರು 5 ಮಂದಿ. ಪಾಂಡವರು 5 ಮಂದಿ. ಹೌದಾ? ಅವ್ರಿಗೆ ಎದರ ಸಂಬಂಧಾಗಿ ಜಗಳ ಬತ್ತು? ಆಸ್ತಿ ಕಾಲಾಗ್ರಿಪ್ಪ. ಶ್ರೀಕೃಷ್ಣ ಪರಮಾತ್ಮ ಹೋಗಿ ಸಂಧಾನ ಮಾಡ್ಬೇಕತ್ತ, ನ್ಯಾಯ ಬಗೆಹರಿಸ್ಬೇಕತ್ತ ರಗಡ ಪ್ರಯತ್ನ. ಭಗವಂತ ಹೋಗಿ ಯಾರಿಗೆ ಕೇಳ್ದ? ದುರ್ಯೋಧನ ಕೇಳ್ತಾನ. ದುರ್ಯೋಧನಿಗೆ ಕೇಳ್ದ ಅಣ್ಣತಮ್ಮರ ಪಾಲ. ಸರಿಯಾಗಿ ಅವ್ರ ಪಾಲ ಅವ್ರಿಗೆ ಕೊಟ್ಟೆಪ್ಪ ಅಂತಂದ್ರ ನ್ಯಾಯ ಬಗೆಹರಿಸಾಲ. ಇದನ್ನ ಅಣ್ಣತಮ್ಮರ ಅಂದ್ರ ಬಳಕ ಒಂದೇ ತಂದಿ ಮಕ್ಕಳು ಹೊಟ್ಟಿಲಿ ಹುಟ್ಟಿರಪ್ಪ ಅವ್ರ ಪಾಲ ಅವ್ರಿಗೆ ಕೊಟ್ಟು ಬಿಡ್ರಿ. ನ್ಯಾಯ ಇಲ್ಲ, ಜಗಳ ಇಲ್ಲ, ಚಂದನ ಮಾಡ್ಕೊಂತೀನ್ರಿ ಇಬ್ರು. ಅವಾಗ ದುರ್ಯೋಧನ ಅನ್ನತ್ರಿ ಏನತ್ತಂತಾನ ಕೃಷ್ಣ ಪರಮಾತ್ಮಗ. ಅವಂದ ಏನತ್ತ? ನಿನಗ 5 ಹಳ್ಳಿ ಬೇಡ, ಒಂದ ತೂಜಿಯನ್ನ ನೆಲಕ್ಕ ಮೂಗಿನವ. ತುದಿ ಸೂಜಿಯ ನೆಲಕ್ಕಿಟ್ರಿ ಎಷ್ಟ್ ಆಕೈತ್ಲ ಜಾಗ? ಒಂದು ಹನಿ ಸೂಜಿ ಮೂಗಿ ನೆಲಕ್ಕಿಟ್ರಿ ಎಷ್ಟ್ ಹಾಕ ನೋಡ್ರಿ. ಅಷ್ಟು ಜಾಗ ಸಹಿತ ಮಕ್ಕಳಿಗೆ ಕೊಡಂಗಿಲ್ಲ. ಅವ್ರ ಬೆನ್ನತ್ತಿ ನೀ ಬಂದಿ ಅಂದ್ರ ಕೃಷ್ಣ. ನಾವು 101 ಮಂದಿ ಅದೇವಿ, ಅವ್ರರ ಇದೇ ಮಂದಿ ಅದಾರ. ಅವ್ರು ಬರೇ 5 ಮಂದಿ ಅದಾರ. ನಮಗೇನು ಮಾಡೋರದಾರ ಅವ್ರು? ಬೇಡ, ನೀರ ಬೆನ್ನ ಹತ್ತಿ ಬರಾಕತ್ತಿ ಕೃಷ್ಣ. ನೀರ ಅವ್ರು ಬೆನ್ನ ಹತ್ತಿ ಬಂದಿದಿ. ನಿಮ್ದು ಏನಾರ ಏನಾರ ತಾಕತ್ತಿತ್ತಂದ್ರ ಅವ್ರ ಜೋಡಿ ನೀನು ಬಾ ಅಂದ್ರಿ. ಹೌದಾ? ದುರ್ಯೋಧನ ಅಂದ. ಅವಾಗ ನ್ಯಾಯ ಯಾರಂತೆ ಆಗ್ಯದ್ರಿ? ಧರ್ಮಕ್ಕಾಗಿ ನ್ಯಾಯ ಆಗೈತಿ, ಧರ್ಮಕ್ಕೆ ಜಯ ಆಗೈತಿ. ಅದಕ್ಕೆ ಭಗವದ್ಗೀತಾದಾಗ ಪರಮಾತ್ಮ ಹೇಳ್ಯಾನ. ಏನ್ ಹೇಳ್ಯಾನ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಹೌದಿಲ್ಲ? ಅಭ್ಯುಸ್ಥಾನಂ ಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂದವ. ಅಂದ್ರ ಏನ್ ಹೇಳ್ಯಾನ? ಧರ್ಮ ನಶಿಸಿ ಹೋಗುವಂತ ಕಾಲಕ್ಕ ಭೂಮಿ ಮ್ಯಾಗ ಕರ್ಮ ಹೆಚ್ಚಾಗಿ ಅನ್ಯಾಯ ಧರ್ಮ ನಶಿಸಿ ಹೋಗುವಂತ ಟೈಮದಾಗ ಮತ್ತ ನಾ ಹುಟ್ಟಿ ಬಂದು ಧರ್ಮ ಸ್ಥಾಪನೆಯನ್ನ ಮಾಡಿ ಧರ್ಮಕ್ಕೆ ನ್ಯಾಯ ಕೊಡ್ತೇನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಅಂದ ಹೇಳ್ಯಾನ. ಸಂಭವಾಮಿ ಯುಗೆ ಯುಗೆ ಹೌದಿಲ್ಲ? ಹೇಳ್ಯಾನ್ಲಿಪ್ಪ. ಯುಗ ಯುಗದೊಳಗ ನಾ ಅವತಾರ ತಾಳಿ ಬರ್ತೀನಿ ಅಂತ ಹೇಳ್ಯಾನ. ಅದರಂತೆ ನಮ್ಮ ಹಳ್ಳೂರ್ ಮಾಸ್ತಾರು, ನಮ್ಮ ಸತ್ಯಪ್ ಮಾಸ್ತರ್ ಆಗಿರ್ತಕ್ಕಂಥ ಪ್ರಶ್ನೆ ಕೇಳ್ಯಾರ. ಇಲ್ಲೇ ಕೇಳ್ಯಾರ. ಏನ್ ಕೇಳಿಪ್ಪ ಇದ್ರ ಪ್ರಶ್ನೆ? ಏನ್ ಕೇಳ್ಯಾರಂದ್ರ, ಸಾವಿರಾರು ಗ್ರಾಮಗಳ ಕೌರವಿಗೆ ಅದಾವು, ಸಾವಿರಾರು ಹಳ್ಳಿಗಳು ಕೌರವ್ರ ಪಾಲಿಗೆ ಅದಾವು, ಕೌರವ್ರ ಪಾಲಿಗೆ ಅದಾವು. ಆದ್ರ ಕೃಷ್ಣ ಪರಮಾತ್ಮ 5 ಊರರ ಕೊಡ್ರಿ ತಂದ. ಶ್ರೀಕೃಷ್ಣ ಪರಮಾತ್ಮ ಬಂದ ದುರ್ಯೋಧನಿಗೆ ಹೇಳ್ದ, ಏನತ್ತ? 5 ಊರರ ಅವ್ರಿಗೆ ಪಾಲಿಗೆ ಕೊಡ್ರಿಪ್ಪ, ಏನು ಬೇಡ, 5 ಊರರ ಕೊಡ್ರಿ ಅವ್ರ ಪಾಲ. ನೀವು ಸಾವಿರಾರು ಹಳ್ಳಿಗಳನ್ನ ತಗೋರಿ 5 ಹಳ್ಳಿಯರ ಅವ್ರಿಗೆ ಕೊಡ್ರಿ ಅಂತ ಹೇಳ್ಯಾನ. ಆ 5 ಊರಿ ಹೆಸರು ಏನದ? ಆ 5 ಊರಿನ ಹೆಸರು ಅವಾಗೇನಿದ್ದು, ಈ ಸದ್ಯ ಏನತ್ತಾರ? ಆ 5 ಹಳ್ಳಿಗೆ ಸದ್ಯ ಏನತ್ತಾರ? ಇದೇ ಇಲ್ರಿ ಪ್ರಶ್ನೆ. ಇದೇ ಕೇಳ್ಯಾನ. ಮತ್ ಬೇರೆ ಅದ್ರಿಪ್ಪ ಏನಿದೆ? ಇದೇ ರೀಪ ಇದೆ. 5 ಊರ ಹೆಸರು ಆಗಿನ ಕಾಲಕ್ಕೆ ಏನಂತ ಕರಿತಿದ್ರು? ಆಗಿನ ಕಾಲಕ್ಕೆ ಏನಿತ್ತು, ಈಗ ಏನಂತ ಕೇಳ್ಯಾನ. ಒಂದೇದೇನೈತಿ? ಆಗಿನ ಕಾಲಕ್ಕ ಒಂದೇ ಹಳ್ಳಿ ಹೆಸರು. ಆಗಿನ ಕಾಲಕ್ಕ ಪಾಂಡುಪ್ರಸ್ಥ. ಆಗಿನ ಕಾಲಕ್ಕ ಪಾಂಡುಪ್ರಸ್ಥ. ಈಗಿನ ಕಾಲಕ್ಕ ಅದೇ ಪಾಣಿಪತ್ತ. ಈ ಸದ್ಯ ಕಲಿಯುಗದಾಗ ಅದಕ್ಕೆ ಏನಂತಾರೆ ಸದ್ಯ ಅಂದ್ರ ಪಾಣಿಪತ್ತ ಅಂತ ಕರೀತಾರ. 2ನೇ ಊರಿನ ಹೆಸರು ಇಂದ್ರಪ್ರಸ್ಥ. ಆಗಿನ ಹೆಸರ. ಆಗಿನ ಕಾಲಕ್ಕೆ 2ನೇ ಹಳ್ಳಿ ಹೆಸರು ಇಂದ್ರಪ್ರಸ್ಥ ಆಗ್ತಿತ್ತು. ಈಗಿನ ಹೆಸರು ಅದೇ ಊರಿನ ಹೆಸರು ಇಂದ್ರಪ್ರಸ್ಥದ ಹೆಸರು ದಿಲ್ಲಿ. ಈ ಸದ್ಯ ಏನು ನಮ್ಮ ಭಾರತ ದೇಶದ ರಾಜಧಾನಿ ಅಂತ ನೋಡ್ರಿ. ಭಾರತ ದೇಶದ ಆಗಿನ ಕಾಲಕ್ಕೆ ಇಂದ್ರಪ್ರಸ್ಥ, ಈಗಿನ ಕಾಲಕ್ಕೆ ಅದೇ ದಿಲ್ಲಿ. ಈಗಿನ ಕಾಲಕ್ಕೆ ಅದೇ ದಿಲ್ಲಿ. 3ನೇ ಊರಿನ ಹೆಸರ ಸ್ವರ್ಣಪ್ರಸ್ಥ. ಆಗಿನ ಕಾಲಕ್ಕ ಸ್ವರ್ಣಪ್ರಸ್ಥ. ಈ ಸದ್ಯ ಕಲಿಯುಗದಾಗ ಅದಕ್ಕೆ ಏನಂತಾರ? ಸೋನಪತ್ತ. ಆಗಿನ ಕಾಲಕ್ಕ ಸ್ವರ್ಣಪ್ರಸ್ಥ. ಹೌದಿಲ್ಲ? ಇನ್ನು 4ನೇದ್ದು ಏನು? 4ನೇ ಊರ ಹೆಸರ ವ್ಯಾಘ್ರಪ್ರಸ್ಥ. ವ್ಯಾಘ್ರಪ್ರಸ್ಥ ಆಗಿನ ಕಾಲದೊಳಗ. ಈಗಿನ ಕಾಲಕ್ಕ ಬಾಲಪತ್ತ. ಈಗಿನ ಕಾಲಕ್ಕ ಬಾಲಪತ್ತ ಅಂತಾರ.
ಮತ್ ಇವು ಯಾವ ರಾಜ್ಯದಾಗ ಅದಾವು ಯಾವ ಜಿಲ್ಲಾದಾಗ ಅದಾವ್ ಹೇಳ್ತೀನಿ ಮತ್ತ ಹಂಗ ಕೇಳಿದ್ರನ ಹೌದಾ ನನ್ನ ಬಲ್ಲಿ ಎಲ್ಲಾ ಸೇರ ನೀ ಏಟ್ ಕೇಳಿ ಏಟ್ ತೋರಿಸ್ತಿದಿ ಅಟ್ಟ ತೋರ್ಸಾಕತ್ತೀನಿ ಅಟ್ಟೇನ ಇನ್ನು 5ನೇ ಊರಿನ ಹೆಸರ 5ನೇ ಊರಿನ ಹೆಸರ 5ನೇ ಊರಿನ ಹೆಸರು ಏನಪ್ಪಾ ಅಂತಂದ್ರ ತಿಲಪ್ರಸ್ಥ. ತಿಲಪ್ರಸ್ಥ ಆಗಿನ ಕಾಲದೊಳಗ ತಿಲಪ್ರಸ್ಥ ಈಗಿನ ಕಾಲಕ್ಕೆ ಅದೇ ಫರೀದಾಬಾದ ಪರಿಣಾಬಾದ ಅಂತ ಕರೀತಾರೆ ಸದ್ಯ. ಹಿಂಗ 5 ಊರಿನ ಹೆಸರು ಇವು. ಹಿಂಗ 5 ಊರಿನ ಹೆಸರು ಆಗಿನ ಕಾಲದಾಗ ಹಂಗಿದ್ದು ಈಗಿನ ಕಾಲದೊಳಗ ಹಿಂಗ ಅದಾವ್ ಅದಾವ್. ಯಾಕಂತಂದ್ರ ಯಾಕ್ರಿಪ್ಪ ಅವು ಭಯಪಟ್ಟಿ ಹೇಳಕ್ ಬರಂಗಿಲ್ರಿ. ಬರದ್ರಲ್ಲ ನಿಮಗ್ ಯಾಕಂದ್ರ ಅವೆಲ್ಲ ಭಯಪಟ್ಟಿ ಇರಂಗಿಲ್ಲ. ತಪ್ಪ ಅಂತಂದ್ರ ತಪ್ಪ ಅಂದ ಏನಾಗಬಾರ್ದು. ಶಬ್ದ ತಪ್ಪಾಯ್ತಾ ಯೂಟ್ಯೂಬ್ ಹೊಕ್ಕದ ಅಪಶಬ್ದ ಆಗಿರಬಾರ್ದ್ರಿ. ಹೌದಾ ಇವ್ರು ಯೂಟ್ಯೂಬ್ ಬಿಟ್ಟಾರ ನಮ್ದು ಏನ್ ತಪ್ಪಾಗಿರ್ತಾರ ಅವಕ್ಕೂ ಹೆಚ್ಚಿಗೆ ಹಾಕ್ತಾರಿ. ಒಳ್ಳೇದ್ ಹಾಕಂಗಿಲ್ಲ. ಏನ್ ಹಂಗೇನಿಲ್ಲಪ್ಪ. ಇನ್ನು 2ನೇ ಪ್ರಶ್ನೆ ಕೇಳ್ಯಾರ. ನಡಹಟ್ಟಿ ನಾಗರಾಯಗೌಡನ ಹೊಟ್ಟಿಲೆ 2 ಮಂದಿ ಗಂಡಸ ಮಕ್ಕಳು. ಆಗಲೇ ನಾ ಕತಿ ಹೇಳಿ ನೋಡಿಲ್ರ. ಹೇಳಿವ್ರಲ್ಲ. ನಡಹಟ್ಟಿ ನಾಗರಾಯಗೌಡ ಅಂದ್ರ ಅಮೋಘ ಸಿದ್ಧಗೆ ಹೆಣ್ಣು ಕೊಟ್ಟ ಗೌಡ. ಗೌಡ ಆ ನರೋಟ್ಟಿ ನಾಗರಾಯಗೌಡನ ಹೊಟ್ಟಿಲೆ ಪದ್ಮಾವತಿ ಒಬ್ಬಕ್ಕೆ ಮಗಳಾದ 3 ಮಂದಿ ಮಕ್ಕಳತ್ತ ಹೌದಾ ಪುರಾಣಕಾರರು ಬರ್ದಾರ. ನಮ್ಮ ಅಮೋಕ್ಷನ ಮಠ ಮನ್ಯಾಗ ಪದ್ಮಾದೇವಿ ಒಬ್ಬಕ್ಕಿನೇ ನಮ್ಮಲ್ಲಿ ಹೇಳ್ತಾರ. ಏನ್ ಇರ್ಲಿಲ್ಲ ಅದ್ರಾಗ. ಆದ್ರ ಮಾಸ್ತರ ಪುರಾಣ ಪ್ರಕಾರ ಕೇಳ್ಯಾನಂದ್ರ ಹೇಳಬೇಕ್ರಿಲ್ಲ ಪುತ್ರ. ನರೋಟ್ಟಿ ನಾಗರಾಯಗೌಡಗ 3 ಮಂದಿ ಹೆಣ್ಣು ಮಕ್ಕಳು 2 ಗಂಡಸ ಮಕ್ಕಳು. ಗಂಡಸ ಮಕ್ಕಳ ಹೆಸರು ಏನ್ರಿಪ್ಪ? ಹೊನ್ನ ಚೌಡಾಲ ಮುತ್ಯ ಮತ್ತು ಕೃಷ್ಣಪ್ಪ ಗೌಡ. ಹೌದಾ ಕೃಷ್ಣಪ್ಪ ಗೌಡಗ ಯಾರನ್ನ ಕೊಟ್ರು? ಆಗಿನ ಕಾಲದೊಳಗ ಹೊನ್ನ ಚೌಡಾಲ ಮುತ್ಯಾಗ ಯಾರನ್ನ ಕೊಟ್ರಿಪ್ಪ? ಆಯಿನಾಗಿರ್ತಕ್ಕಂತ ಜನ್ನವಾಯಿ ಕೊಟ್ರ. ಯಾರು? ಅಮೋಘ ಸಿದ್ಧ ಮುತ್ಯಾಗ ಒಬ್ಬಕಿನೇ ಹೆಣ್ಣು ಮಗಳು. ಅಕ್ಕಿನೇ ರೇವಕಾದೇವಿನ ಕೊಟ್ರು. ಅಕ್ಕಿನ ಹೊಟ್ಟಿಲಿ ಆರ್ಯನ ಸಿದ್ಧ ಅಮಲಕಾಸಿದ್ದ ಇವ್ರು ಹೋಗ್ತಿದ್ರು ಹೇಳಿನಿ. ಹೇಳಿ ಇಲ್ಲಿ 3 ಮಂದಿ ಹೆಣ್ಣು ಮಕ್ಕಳದ. 3 ಮಂದಿ ಹೆಣ್ಣು ಮಕ್ಕಳದಾರ. ಅದಾರ ಇನ್ನ 2ರನ್ನ ಯಾವರಿಗೆ ಕೊಟ್ಟಾರ ಅವ್ರ ಹೆಸರು ಏನಂತ ಕೇಳ್ಯಾನ. ಹಿಂಗ್ ಬರ್ಬೇಕಾಗ್ಯದ, ತಿಳಿಬೇಕಾದ ಉತ್ತರ. ಪದ್ಮಾದೇವಿನ ಅಮೋಘ ಸಿದ್ಧಗ ಅರಿಕೇರಿ ಊರಿಗೆ ಪದ್ಮಾವತಿನ ಕೊಟ್ಟಾರ. ಇನ್ನು ಮೊದಲನೇದಕ್ಕೆ ಹೆಸರೇನು? ಮೊದಲನೇದಕ್ಕೆ ಹೆಸರೇನು? 2ನೇದಕ್ಕೆ ಹೆಸರೇನು? ಅವ್ರ ಯಾವ ಊರಿಗೆ ಕೊಟ್ಟಾರ ಕೇಳ್ಯಾನ. ಅಂದ್ರಾವತಿ. ಮೊದಲನೇದಕ್ಕೆ ಅಂದ್ರಾವತಿನ ಎಲ್ಲಿ ಕೊಟ್ರಂದ್ರ ಮಲ್ಲಾಪುರ ಜಿಲ್ಲಾ ದಕ್ಷಿಣ ತಾಲೂಕ ಮಳಕೋಟಿ ಅನ್ನುವಂತ ಊರಿಗೆ ಕೊಟ್ರ. ಹೌದಾ. ಇನ್ನು 2ನೇದಕ್ಕೆ ಚಂದ್ರಾವತಿನ ವಿಜಯಪುರ ಜಿಲ್ಲಾ ತಿಕೋಟ ತಾಲೂಕು ತೊರವಿಗೆ ಕೊಟ್ರತ್ ಬುಕ್ದಾಗ ಬರ್ದಾರ. ತೊರವಿ ಸದ್ದ ಐತಲ್ಲ, ತೊರವಿ. ಅಂದ್ರಾವತಿ, ಚಂದ್ರಾವತಿ, ಪದ್ಮಾವತಿ 3 ಮಂದಿ ನರೋಟ್ಯ ಗೌಡಗ ಮಕ್ಕಳು. ಅಂದ್ರಾವತಿನ ಮಳಕೋಟಿ ಕೊಟ್ಟಾರ, ಚಂದ್ರಾವತಿನ ತೊರವಿ ಕೊಟ್ಟಾರ, ಪದ್ಮಾದೇವಿನ ಅರಿಕೆರೆ ಕೊಟ್ಟಾರ. ಹೌದಾ. ನಮ್ಮ ಮಧುಗೊಂಡ ಮುತ್ತ ನನಗೆ ಇಷ್ಟೇ ಹೇಳ್ಯಾರ. ಹೌದಾ. ಇದರ ಹೊರತಾಗಿ ನಿನ್ನ ಬಲ್ಲಿ ಮತ್ತೊಂದ್ ಏನಾರ ಇತ್ತಂದ್ರ ಹೇಳಿದ ತಪ್ಪೇನ ಪಾಳೆ ಮತ್ತೊಂದು ಪಾಳೆ ಬೇಡ, ಬರುದು 2 ಬೇಡ 3 ಪಾಳೆ ಬರ್ತಾವ. ಯಾಕ್ರಿ? ಹೊತ್ತೊಂಟೈತಿ ನಿಂದ ಏನಾರ ಇತ್ತನ ಮುಂದಿನ ಪಾಳೆಗ ತೋರ್ಸ. ಏನ್ ತಪ್ಪಿಲ್ಲ. ನನಗೆ ಮಾತ್ರ ಇಷ್ಟೇ ಗೊತ್ತಾಗಿದ್ರ ಹೊತ್ತಾಗಿ ಹೆಚ್ಚಿಗೆ ನನಗ್ ಗೊತ್ತಿಲ್ಲ. ಇದನ್ನ ಬಿಟ್ಟು ಬೇರೆ ಉತ್ತರನು ಇಲ್ರಿ ಗುರುಗಳ. ನೀ ಯಾಕೈತಿ? ಒಂದ್ ಊರಿಗೆ 18 ದಾರಿ ಇರ್ತಾವ. ಮತ್ತೆ ಯಾಕ ಮತ್ತೊಂದ್ ದಾರಿ ಬಂದಂದ್ರ ಸುಮ್ಮನೆ ದಾರಿ ಹುಡುಕಿದ್ರಿ ಹಂಗಲ್ಲ. ಬರಿಗಿ ಊರಿಗೆ ಒಂದೇ ಮೊದಲು ಕಡಿದ ಒಂದೇ ದಾರಿ ಬರಂಗಿಲ್ಲ. ಸಾಕಷ್ಟು ದಾರಿ ಇದಾವ್ರಲ್ಲ. ಸಾಕಷ್ಟು ದಾರಿ ಬರ್ತಾವ. ನನ್ನ ದಾರಿ ನಾ ಕಡಿಯನಂಗಿಲ್ಲ. ನಾವ್ ಮೆಟ್ಟಿದೆ ಕಳ್ಳಿ ಅಲ್ಲ. ಅದಕ್ಕ ಈ ಒಂದ ಹಾಲ ಮತದೊಳಗ ಒಂದ ರಾಮಾಯಣದಾಗ ಮಹಾಭಾರತ ಕೇಳಿದ ಉತ್ತರ